ವಿಶ್ವವಿಖ್ಯಾತ ಕರಗ ಮಹೋತ್ಸವ ನಡೆಯುವಂತಹ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಈಗ ಚಿನ್ನ ಕಳ್ಳತನದ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಮಾತನಾಡುವುದಕ್ಕೆ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಸತೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಸದ್ಯಕ್ಕೆ ಈ ಚಿನ್ನ ಕಳ್ಳತನದ ಒಂದು ಆರೋಪ ಕೇಳಿ ಬರ್ತಾ ಇದೆ, ಎಕ್ಸಾಕ್ಟ್ ಆಗಿ ಆಗಿರುವಂತದ್ದೇನು ಸರ್? ಮೇಡಮ್, ಅದು ಆರೋಪ ಅಲ್ಲ, ಸಾಬೀತಾಗೋಯ್ತು. ಯಾಕಂದ್ರೆ ನಾವು ಡಾಕ್ಯುಮೆಂಟ್ಸ್ ಇಲ್ದಿರ ಮಾತಾಡಲ್ಲ. ನಿನ್ನೆ ಆರೋಪದ್ದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸಿಕ್ಕಿದೆ, ಸಾಬೀತು ಅವರೇ ಒಪ್ಕೊಂಡವ್ರೆ. ಹೌದು, ನಾನು ತಗೊಂಡೋಗಿದ್ದೆ, ದೇವಸ್ಥಾನದಲ್ಲಿ ಅವ್ರಿಗೆ ಉಂಡಿ ಇರ್ಲಿಲ್ವಂತೆ ತಗೊಂಡೋಗಕ್ಕೆ, ಮತ್ತೆ ಸೇಫ್ಟಿ ಇರ್ಲಿಲ್ವಂತೆ. ಕೆಜಿ ಗಟ್ಲೆ ಒಡವೆ ಸೇಫ್ಟಿ ಇದೆ, ಇದೊಂದು ನೆಕ್ಲೆಸ್ಗೆ ಸೇಫ್ಟಿ ಇಲ್ವಾ ಅಂದ್ರೆ ಅವರು ತಗೊಳಕೊಳ್ತಾ ಇದ್ದಾರೆ. ಮತ್ತೆ 68 ಗ್ರಾಮ್ ಇದ್ದಿದ್ದು ಒಡವೆ ನಾನು ತಗೊಂಡೋಗಿದ್ದೆ, ಬ್ಯಾಂಕಲ್ಲಿ ಚೆಕ್ ಮಾಡಿಸಿದೆ, ಅಪ್ರೈಸರ್ ಹತ್ರ ಅಲ್ಲಿ ಚೆಕ್ ಮಾಡಿಸಿದೆ ಅಂತಾರೆ. ಬ್ಯಾಂಕ್ಗೂ ಅಪ್ರೈಸರ್ಗೂ ಸಂಬಂಧನೇ ಇಲ್ಲ. ಅವ್ರು ಚೆಕ್ ಮಾಡಬೇಕಾಗಿರೋದು ದೇವಸ್ಥಾನದಲ್ಲಿ ನಾವು ಅಪ್ರೈಸರ್ನ ಕರೆದಿ ಚೆಕ್ ಮಾಡಿಸೋದು. ದೇವಸ್ಥಾನದಲ್ಲೇ ಚೆಕ್ ಮಾಡಬೇಕಾಗಿತ್ತು. ಅವ್ರು ತಗೊಂಡೋಗಿ ಬ್ಯಾಂಕಲ್ಲಿ ಚೆಕ್ ಮಾಡಿದೆ, ಮತ್ತೊಂದು ಕಡೆ ಚೆಕ್ ಮಾಡಿದೆ, ಅಲ್ಲಿ ತಗೊಳಕೊಳ್ತಾ ಇದ್ದಾರೆ, ಅಲ್ಲೂ ತಗೊಳಕೊಂಡು. ಮತ್ತೆ ಇನ್ನೊಂದು ಹೇಳ್ತೀನಿ, ದೇವಸ್ಥಾನದಿಂದ ಯಾವುದೇ ಒಡವೆ ಹೊರಗಡೆ ತಗೊಂಡೋಗಂಗೆ ಇಲ್ಲ ರೂಲ್ಸ್ ಪ್ರಕಾರ. ಅದು ನಾನಾದರೂ ಸರಿ, ಪೂಜಾರಿ ಅವರಾದರೂ ಸರಿ, ಮುಜರಾಯಿ ಅವರಾದರೂ ಸರಿ. ಇದು ಮುಜರಾಯಿಗೆ ಸೇರಿ ದೇವಸ್ಥಾನ ಅಂತಾರಲ್ಲ, ಯಾಕೆ ನೀವು ಕಾನೂನನ್ನ ಫಾಲೋ ಅಪ್ ಮಾಡ್ತಾ ಇಲ್ಲ? ನಿಮ್ಗೊಂದು ರೂಲ್ಸು, ಜನಾಂಗಕ್ಕೊಂದು ರೂಲ್ಸು, ಎಲ್ರಿಗೊಂದು ರೂಲ್ಸಾ? ನೀವು ಪ್ರಶ್ನೆ ಮಾಡಿದ್ರ ಈಗ ತಗೊಂಡು ಹೋಗೋ ಹಾಗಿಲ್ಲ ಎಕ್ಸಾಕ್ಟ್ ಆಗಿ. ಅಂಡ್ ಆಲ್ಸೋ ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರುತ್ತೆ ದೇವಸ್ಥಾನ ಅಂದಾಗ, ಅವ್ರಿಗೆ ನೀವು ಪ್ರಶ್ನೆ ಮಾಡಿದಾಗ ಏನಾದ್ರು ಹೇಳಿದ್ರೆ ಹೇಗೆ? ಮೇಡಮ್, ನಾನು ಡೈರೆಕ್ಟಾಗೆ ಪ್ರಶ್ನೆ ಮಾಡಿದೆ ಅವ್ರಿಗೆ, ನೀವ್ಯಾರು ನಮ್ಮನ್ನ ಕೇಳಕ್ಕೆ ಅಂತ ಹೇಳಿದ್ರು. ಆದರೆ ನಮಗೆಲ್ಲ ಲೆಟ್ರ್ ಕಳ್ಸೋರು, ಈ ಥರ ನಾವು ಬರ್ತಾ ಇದ್ದೀರಿ, ಎಲ್ಲರೂ ಇರೋಣ. ಪ್ರತಿಯೊಂದು ವಿಡಿಯೋ ಪ್ರತಿ ವರ್ಷ ನಡೀತಾ ಇದ್ದಿದ್ದು ಪ್ರೊಸೀಜರ್ ಅದು. ಇವ್ರು ನೀವ್ಯಾರು ನಮ್ಮನ್ನ ಕೇಳಕ್ಕೆ, ನಾವು ನೋಡ್ಕೊಳ್ತೀರಿ, ಮಾಡ್ತೀರಿ ಅಂತ ಹೇಳಿದ್ರು. ನಾನು ಅದಕ್ಕೆ RT ಹಾಕಿದೆ. RTಯಲ್ಲಿ ರೆಡ್ ಹ್ಯಾಂಡಾಗಿ ತಗೊಳಕೊಂಡಿದ್ದಾರೆ. ನಾನು ತಗೊಂಡೋಗಿದ್ದೆ, ತಗೊಂಬಂದಿಟ್ಟೆ ಅಂತ ವಿಡಿಯೋನು ಕೊಟ್ಟಿದ್ದಾರೆ. ವಿಡಿಯೋ ಎಲ್ಲ ಕೊಟ್ಟಿದ್ದೀನಿ. ವಿಡಿಯೋ ಇಲ್ದಿರೋರ್ಗೆ ಹೇಳಿ ವಿಡಿಯೋ ಕಳಿಸ್ತೀನಿ. ಸರ್, ಅದು ಎಷ್ಟಿತ್ತು ಈಗ ಸದ್ಯಕ್ಕೆ? ಇದು ಎಷ್ಟು ಕಡಿಮೆ ಆಗಿದೆ? ಮೇಡಮ್, 122 ಗ್ರಾಮ್ ಇತ್ತು ಅಂತ ನನಗೆ ಅವತ್ತೇ ಮಾಹಿತಿ ಬಂತು. ಆದರೆ ಇವ್ರು ತಗೊಂಬಂದಿಟ್ಟಾಗ 122 ಗ್ರಾಮ್ ಇತ್ತು ಅಂತ ಅವತ್ತೇ ಮಾಹಿತಿ ಇತ್ತು. ಆದರೆ ಇವ್ರು ತಗೊಂಬಂದಿಟ್ಟಾಗ 68 ಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಯಾವ ಡೇಟಲ್ಲಿ ತಗೊಂಡು ಹೋಗಿದ್ರು? ರಿಟರ್ನ್ ನಿಮ್ಗೆ ಯಾವತ್ತು ಉತ್ತರ ಬಂದಿರುವಂಥದ್ದು? ಮೇಡಮ್, ಅದು ಅಕ್ಟೋಬರಲ್ಲಿ 6ನೇ ತಾರೀಕು ತಗೊಂಡೋಗಿರೋದು. ಅವ್ರು ತಗೊಂಡ್ಬಂದಿಟ್ಟಿರೋದು 9ನೇ ತಾರೀಕು ಅಂತ ನಮಗೆ ಮಾಹಿತಿ ಕೊಟ್ಟಿರೋದು. ಈಗ ಈ ಹಿಂದೆ ಸಾಕಷ್ಟು ವರ್ಷದಿಂದ ಕರಗ ಮಹೋತ್ಸವ ನಡ್ಕೊಂಡು ಬಂದಿದೆ, ಯಾವತ್ತೂ ಈ ರೀತಿಯಾಗಿ ಆರೋಪಗಳು ಕೇಳಿ ಬಂದಿಲ್ಲ ಸರ್. ಈ ವರ್ಷ ಎಲ್ಲವೂ ಕೇಳಿ ಬರ್ತಾ ಇರೋದ್ರಿಂದಾಗಿ ಇನ್ನು ಇದ್ರ ಸಂದರ್ಭದಲ್ಲೂ ಸಹ, ಕರಗ ಮಹೋತ್ಸವ ಸಂದರ್ಭದಲ್ಲೂ ದುಡ್ಡಿನ ವಿಚಾರವಾಗಿ ಒಂದಷ್ಟು ಏನು ತಾವು ಹೇಳಿದ್ರಿ, ಈ ರೀತಿಯ ಸಮಸ್ಯೆಗಳಾಗ್ತಾ ಇದಾವೆ ಅಂತ ಹೇಳಿ. ಈ ಎಲ್ಲ ಬೆಳವಣಿಗೆಗಳು ಯಾಕೆ ಸರ್ ಈ ರೀತಿಯಾಗಿ ಆಗ್ತಾ ಇದೆ? ಅಲ್ಲ, ಅವರು ಈಗನೇ ಎಚ್ಚೆತ್ಕೋಬೇಕು. ಒಂದೇ ಒಂದು ಅಧಿಕಾರಿ ಒಂದು ವರ್ಷ 1,08,00,000 ಬಿಲ್ ಮಾಡ್ತಾರೆ, ಇನ್ನೊಂದು ವರ್ಷ ಅದೇ ಅಧಿಕಾರಿ 40 ಲಕ್ಷ ಬಿಲ್ ಮಾಡ್ತಾರೆ. ಆದರೆ ಆ 40 ಲಕ್ಷನೂ ಪಾಪ ಕೆಲಸ ಮಾಡಿದವ್ರಿಗೆ ದುಡ್ಡು ಕೊಡಲ್ಲ, ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ದಯವಿಟ್ಟು ಇವಾಗನ ಎಚ್ಚೆತ್ಕೊಳ್ಳಿ. ನೀವು ಬಜೆಟಲ್ಲಿರೋದು 1.5 ಕೋಟಿ, ಇನ್ನು 1,10,00,000 ಇಲ್ಲೇ ಇದೆ. ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ. ಬಡವ್ರು ಕಷ್ಟಪಟ್ಟಿದ್ದಾರೆ, ಅವ್ರಿಗೆ ಅದೇನು ದುಡ್ಡು ತಲುಪಿಸ್ಬೇಕೋ ತಲುಪಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಯಾರ್ಯಾರಿಗೆ ದುಡ್ಡು ಸಿಗಬೇಕಾಗಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ? ಮೇಡಮ್, ಅವರು ಒಬ್ರಿಗೆ ಕೊಟ್ಟಿರೋದು 8 ಲಕ್ಷ. ಯಾರು? ರವಿಚಂದ್ರನ್ ಅನ್ನೋರಿಗೆ, ಹೂನಾರ್ದವ್ರಿಗೆ ಒಬ್ರಿಗೆ 8 ಲಕ್ಷ ಕೊಟ್ಟಿರೋದು, ಅದು ಕ್ಯಾಶಲ್ಲಿ. ಇನ್ನು ಯಾರಿಗೂ ದುಡ್ಡು ಕೊಟ್ಟಿಲ್ಲ. 40 ಲಕ್ಷದಲ್ಲಿ 37 ಲಕ್ಷ. ಇನ್ನು ಎಷ್ಟು ಬರಬೇಕಾಗಿರೋದು? ಮೇಡಮ್, 1,39,00,000 ಬಿಲ್ ಇರೋದು. ಇನ್ನು 1.5 ಕೋಟಿ ದುಡ್ಡಿದೆ, ಸರ್ಕಾರ ದುಡ್ಡು ಇಟ್ಟಿದೆ. ಆದ್ರೆ ಇವರು ನಾವು 40 ಲಕ್ಷ ಕರ್ಗ ಹತ್ರದಲ್ಲಿ ಅಂದ್ರೆ ಕಮಿಷನ್ ಕೊಟ್ಟಿಲ್ಲ ಅಂತ. ಈಗ ಇದರಲ್ಲಿ ಅಧಿಕಾರಿಗಳದ್ದು ಒಂದಷ್ಟು ಜನರು ಆರೋಪಗಳು ಅಂದ್ರೆ ಇಂಥವ್ರ ಮೇಲೆ ಅಂತ ತಾವು ಹೇಳ್ತಾ ಇದ್ದಾರೆ. ಯಾವೆಲ್ಲ ಅಧಿಕಾರಿಗಳ ಮೇಲೆ ಹೇಳ್ತಿದ್ದಾರೆ ಮೇಡಮ್? EO, ತಹಸೀಲ್ದಾರು, AC, ADC, ಇವ್ರು 4 ಜನ ಪ್ರಮುಖ ಪಾತ್ರ. ಈಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಹ ಇಒ ಅವರು, ಅದಕ್ಕೆ ಏನ್ ಹೇಳ್ತೀರಾ ಸರ್? ಅದೇ ಏನಂತ ಕೊಟ್ಟಿದ್ದಾರೆ ಹೇಳಿ. ಅವ್ರು ಕೊಟ್ಟಿರೋದೇನು ಗೊತ್ತಾ? ದೇವಸ್ಥಾನದಲ್ಲಿ ಉಂಡಿ ಇರಲಿಲ್ಲ, ಸೇಫ್ಟಿ ಇರಲಿಲ್ಲ, ಅದಕ್ಕೆ ನೆಕ್ಲೆಸ್ ತಗೊಂಡೋದೆ ಅಂತ ಹೇಳವ್ರೆ. ಆ ಪ್ರತಿಕ್ರಿಯೆಗೇನೆ ಅವರು ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಾಕ್ಬೇಕು. ಯಾಕಂದ್ರೆ ನೆಕ್ಸ್ಟ್ ದೇವ್ರ ವಿಷಯಕ್ಕೆ, ದೇವ್ರ ಒಡವೆಗೆಲ್ಲ ಯಾರು ಆಸೆ ಪಡಬಾರ್ದು. ಅವ್ರು ಕೊಟ್ಟಿರೋ ಪ್ರತಿಕ್ರಿಯೆನಲ್ಲಿ ಇಷ್ಟು ಒಡವೆಗೆ ಸೇಫ್ಟಿ ಇದೆ, ಇದೊಂದು ಒಡವೆಗೆ ಸೇಫ್ಟಿ ಇಲ್ವಾ? ಈಗ ನೀವು ಯಾರು ಇಲ್ಲದೆ ಇರುವಾಗ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ರೆ ಸರ್, ರೂಲ್ಸ್ ನ ಬ್ರೇಕ್ ಮಾಡ್ತಾ ಇದ್ದಾರೆ. ಮುಜರಾಯಿ ಇಲಾಖೆಯವರು ತಾವು ಬೇಕಾದ್ರೆ ಹೇಗಾದ್ರೂ ರೂಲ್ಸ್ ನ ಬ್ರೇಕ್ ಮಾಡಬಹುದು, ಈ ಕಡೆಯವರಿಗೆ ರೂಲ್ಸ್ ಬ್ರೇಕ್ ಮಾಡೋ ಹಾಗಿಲ್ಲ ಅನ್ನುವಂಥದ್ದು. ಹೌದು ಹೌದು. ಈಗ ಮುಂದಿನ ನಡೆ ತಾವು ಏನ್ ಮಾಡ್ತೀರಾ, ಹೇಗೆ ಸರ್? ಇಲ್ಲ, ಈಗ ನೋಡಿ, ನನ್ನ ನಂಬಿ ಇವರೆಲ್ಲ ಪಾಪ ಕೆಲಸ ಮಾಡ್ತಾರೆ ಪ್ರತಿ ವರ್ಷ. ಇವಾಗ ನಿಮ್ಮನ್ನೇ ಯಾರು ಮಾಡಕ್ ಕೇಳೋದು ಅಂತ ಉಡಾಪೆ ಉತ್ತರ ಮುಜರಾಯಿ ಅವ್ರು ಕೊಡ್ತಾವ್ರೆ. ನಾನು ಅದಕ್ಕೆ ಇದನ್ನ ಕೋರ್ಟ್ ಮೊರೆ ಹೋಗಿದ್ದೀನಿ, ಹೈಕೋರ್ಟ್ ಮೊರೆ ಹೋಗಿದ್ದೀನಿ. ಮೋಸ್ಟ್ಲಿ ನಾಳೆ ಕೇಸ್ ಬರ್ಬೋದು. ಹೈಕೋರ್ಟ್ ಮೊರೆ ಹೋಗಿದ್ದೀನಿ. ಅಲ್ಲಿ ಏನು ನ್ಯಾಯ ಸಿಗುತ್ತೋ ಅದನ್ನು ನೋಡ್ಕೊಂಡು ಮಾಡ್ತೀನಿ. ಆದರೆ ಈ ವರ್ಷ ಕರ್ಗ ಮಾಡ್ತಾರಲ್ಲ, ದಯವಿಟ್ಟು ನಮ್ಮ ಸರ್ಕಾರ 1.5 ಕೋಟಿ ಕೊಡ್ತು, 1.5 ಕೋಟಿ ಕೊಡ್ತು ಅಂತ ಜಂಬ ಕೊಚ್ಕೊಂಬೇಡಿ. ನೀವು ಕೊಟ್ಟಿರೋದು 40 ಲಕ್ಷ, ಆ 40 ಲಕ್ಷನೂ ನಿಮ್ಮ ಅಧಿಕಾರಿಗಳೇ ತಿಂದಿ ತೇಗಿದ್ದಾರೆ ಅಂತ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಜನಕ್ಕೆ. ಮುಂದೆನೂ ಸಹ ಮುಜರಾಯಿ ಇಲಾಖೆನೇ ನಡ್ಸ್ಕೊಂಡು ಹೋಗ್ಲಿ ಅಂತ ತಾವು ಹೇಳ್ತೀರಾ? ಪ್ರತಿ ವರ್ಷ ಇನ್ನೊಂದು ಅಧಿಕಾರಿ ಬಂದು ದುಡ್ಡು ತಿಂತಾನೆ. ಪಾಪ ಬಡವರೆಲ್ಲ ಬಡವರಾಗೆ ಹೋಗ್ತಾ ಇರ್ತಾರೆ.
2 ಕೋಟಿ ಕೊಟ್ರಿ 3 ಕೋಟಿ ಕೊಟ್ರಿ ಅಂತ ಹೇಳ್ತಾರೆ, ಯಾರಿಗೂ ದುಡ್ಡು ಹೋಗಲ್ಲ. ಇವಾಗ ಎಚ್ಚೆತ್ಕೊಂಡ್ರೆ ಕೆಲಸ ಮಾಡಿದವ್ರಿಗೆ ದುಡ್ಡು ಹೋಗುತ್ತೆ. ಎಸ್, ನೋಡಿದ್ರಲ್ಲ, ಇದಿಷ್ಟು ಅವರು ಮಾತಾಗಿರುವಂಥದ್ದು. ಚಿನ್ನ ಕದ್ದಿರುವ ಆರೋಪದಡಿಯಲ್ಲಿ ಈ ಎಲ್ಲವನ್ನ ಹೇಳಿದ್ದಾರೆ. ಹಾಗಾದ್ರೆ ಇದಕ್ಕೆ ನ್ಯಾಯ ಸಿಗಬೇಕಾಗಿದೆ. ಏನೆಲ್ಲ ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಅವರಿಗೆ ಯಾರಿಗೆ ಸಿಗಬೇಕಾಗಿರುವಂಥ ದುಡ್ಡು ಸಿಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿನಿ ನ್ಯೂಸ್, ಬೆಂಗಳೂರು.